ಇನ್ನು ರಾಜ್ಯಕ್ಕೆ ಈ ಕಾವೇರಿ ಕದನ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಕಾವೇರಿ ಕಿಚ್ಚು ತಣ್ಣಗಾಗಿಸೋದಕ್ಕೆ ಇವತ್ತು ಸಿಎಂ ಸರ್ವಪಕ್ಷ ಸಭೆಯನ್ನು ಕರೆದಿದೆ. ಕಾವೇರಿ ನೀರು ಬಿಡುಗಡೆ ಬಿಕ್ಕಟ್ಟು ಸಂಬಂಧ ಚರ್ಚೆ ಮಾಡೋದಕ್ಕೆ ಈ ಒಂದು ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಎಲ್ಲ ಶಾಸಕರು, ಸಂಸದರು, ಸಚಿವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ, ಯಾರ್ಯಾರು ಗೈರಾಗ್ತಾರೆ ಎಲ್ಲವನ್ನ ಕೂಡ ಇವಾಗ ನಾವು ನೋಡಬೇಕು. 11 ಗಂಟೆವರೆಗೂ ಕಾಯಬೇಕು. ರಾಜ್ಯದಲ್ಲಿ ಈಗ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಅಂದ್ರೆ ಕಾವೇರಿ ನೀರಿನ ಒಂದು ವಿವಾದ. ಒಂದು ಕಡೆ ಜಲಾಶಯಗಳಲ್ಲಿ ಮಳೆಯಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ರಾಜಕೀಯ ಹಾಗೂ ರೈತರ ಒಂದು ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ಈ ನಡುವೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಕಾವೇರಿ ನೀರಿನ ಬಿಕ್ಕಟ್ಟು ಹಾಗೂ ಮುಂದಿನ ನಿಲುವಿನ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ, ಸರ್ಕಾರದ ಒಂದು ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ನಡೆಯುತ್ತೆ. ಈ ಒಂದು ಸಭೆಯ ಮೇಲೆ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಈ ಒಂದು ಸಭೆಗೆ ರಾಜ್ಯದ ಎಲ್ಲ ಸಂಸದರು, ಶಾಸಕರು, ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ಜೊತೆಗೆ ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಕಾವೇರಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಒಂದೇ ಧ್ವನಿಯಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಸೊ ಎಲ್ಲರೂ ಒಟ್ಟುಗೂಡಿ ಒಂದು ನಿರ್ಧಾರ ಕೈಗೊಂಡ್ರೆ ರೈತರು ಒಂದು ಕಡೆ ಹೋರಾಟ ಮಾಡೋದು ತಪ್ಪುತ್ತೆ, ಇನ್ನೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ನಿರ್ಧಾರ ರಾಜ್ಯ ಸರ್ಕಾರದ ಮೇಲೆ ಇದೆ. ಈಗ CWRC ಒಂದು ಕಡೆ ಆದೇಶ ನೀಡಿತು, 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ. ಆ ವಿಚಾರವಾಗಿ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ CWMA ಮಧ್ಯಪ್ರವೇಶ ಮಾಡಿತು. ಮೇಲ್ಮನವಿ ಅರ್ಜಿ CWMAಗೆ ಸಲ್ಲಿಸಲಾಯಿತು. ಅದಾದ ನಂತರ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲೂ ಕೂಡ CWRC ಏನು ಆದೇಶ ಹೊರಡಿಸಿದೆಯೋ ಅದೇ ಒಂದು ಆದೇಶಕ್ಕೆ ಬದ್ಧವಾಗಿರಬೇಕು ಅನ್ನುವಂಥ ವಿಚಾರವನ್ನ ಈಗ CWMA ಕೂಡ ಹೇಳ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ರಾಜ್ಯದಾದ್ಯಂತ ಮತ್ತೆ ಭುಗಿಲೆದ್ದಿದೆ ಆಕ್ರೋಶ. ಈ ಒಂದು ವಿಚಾರಕ್ಕೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಈ ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿಯ ಒಂದು ನಿರ್ಧಾರ ಆಗತ್ತೆ ಕಾದ್ ನೋಡಬೇಕಾಗಿದೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ ಬಳಿಕ ರಾಜ್ಯದ ಹಿತಾಸಕ್ತಿಯೇ ನಮಗೆ ಮೊದಲ ಆದ್ಯತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಮೊದಲನೇದಾಗಿ ಪ್ರಸ್ತುತ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಹೆಚ್ಚುವರಿ ಕಾವೇರಿ ನೀರನ್ನ ಬಿಡುಗಡೆ ಮಾಡಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲೇ ನೀರಿನ ಕೊರತೆ ಇರೋದ್ರಿಂದ ಜನರ ಅಗತ್ಯವೇ ಮೊದಲ ಆದ್ಯತೆ ಅಂತ ಹೇಳಿದೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ರಾಜ್ಯ ಬಂದ್ ಅಗತ್ಯವಿಲ್ಲ ಅಂತ ಸರ್ಕಾರ ಅಭಿಪ್ರಾಯಪಟ್ಟಿದೆ. ಭಾವನಾತ್ಮಕ ನಿರ್ಧಾರಗಳ ಬದಲು ಕಾನೂನು ಹಾಗೂ ಆಡಳಿತಾತ್ಮಕ ಮಾರ್ಗಗಳ ಮೂಲಕ ಸಮಸ್ಯೆ ಬಗೆಹರಿಸೋದು ಸರ್ಕಾರ ಒತ್ತು ನೀಡ್ತಾ ಇದೆ ಆ ಒಂದು ವಿಚಾರಕ್ಕೆ. ಈಗ ಕಾವೇರಿಗಾಗಿ ಡಿಕೆಶಿ ದಶಸೂತ್ರ, ಸರ್ಕಾರಕ್ಕೆ ಜನರ ಹಿತಾಸಕ್ತಿಯೇ ಮುಖ್ಯ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಹಾಗಾದ್ರೆ ದಶಸೂತ್ರ ಏನು ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ತಮಿಳುನಾಡಿಗೆ ಹೆಚ್ಚುವರಿ ಕಾವೇರಿ ನೀರನ್ನ ಬಿಡುಗಡೆ ಮಾಡಿಲ್ಲ, ರಾಜ್ಯದಲ್ಲಿ ನೀರಿನ ಕೊರತೆ ಇರೋದ್ರಿಂದ ಈ ನಿಲುವು ತೆಗೆದುಕೊಳ್ಳಲಾಗಿದೆ. ಇನ್ನು 2, ಕರ್ನಾಟಕ ಬಂದ್ ಬೇಕಾಗಿಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯವ್ಯಾಪಿ ಬಂದ್ ನಡೆಸ್ತಕ್ಕಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಸರ್ಕಾರದಾಗಿದೆ. ಮೊದಲು ಕಾನೂನು ಹಾಗೂ ಆಡಳಿತಾತ್ಮಕ ಮಾರ್ಗಗಳಲ್ಲಿ ಸಮಸ್ಯೆ ಪರಿಹರಿಸೋದಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ. ಇನ್ನು 3ನೇದು, ಭಾನುವಾರ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಕಾವೇರಿ ವಿಚಾರವಾಗಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಒಂದು ಸಭೆಯನ್ನ ಕರೆಯಲಾಗಿದ್ದು ರಾಜ್ಯದ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನು 4ನೇದು,
ಎಲ್ಲರ ವಿಶ್ವಾಸ ಪಡೆದು ತೀರ್ಮಾನವನ್ನ ಕೈಗೊಳ್ಳಬೇಕಾಗತ್ತೆ. ಸರ್ಕಾರ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲಾ ಪಕ್ಷಗಳ ಒಂದು ಅಭಿಪ್ರಾಯ ಹಾಗೂ ವಿಶ್ವಾಸವನ್ನ ಪಡೆದು ಒಮ್ಮತದ ನಿರ್ಧಾರ ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯದ ಅಂದ್ರೆ 5ನೇ ಪಾಯಿಂಟ್, ರಾಜ್ಯದ ಹಿತಾಸಕ್ತಿ ಮುಖ್ಯ. ಯಾವುದೇ ಒಂದು ನಿರ್ಧಾರ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕರ್ನಾಟಕದ ನೀರಿನ ಅಗತ್ಯ ಹಾಗೂ ರೈತರ ಹಿತಾಸಕ್ತಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ. ಇನ್ನು ಪಾಯಿಂಟ್ ನಂಬರ್ 6, ರಾಜ್ಯದ ಜನರಿಗೆ ಮೊದಲ ಆದ್ಯತೆ ನೀಡಬೇಕು. ಕುಡಿಯೋ ನೀರು, ಕೃಷಿ ಹಾಗೂ ಜನರ ಅಗತ್ಯಗಳನ್ನು ಪೂರೈಸತಕ್ಕಂಥದ್ದು ಸರ್ಕಾರದ ಒಂದು ಪ್ರಮುಖ ಜವಾಬ್ದಾರಿ ಅನ್ನುವಂಥ ಒಂದು ಸಂದೇಶ. ಇನ್ನು ಪಾಯಿಂಟ್ ನಂಬರ್ 7, ಕಾವೇರಿ ನೀರು ಕಾಪಾಡೋದಕ್ಕೆ ಬದ್ಧ. ಕರ್ನಾಟಕದ ನೀರಿನ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಹಾಗೂ ರಾಜ್ಯದ ಪಾಲಿನ ನೀರನ್ನ ಕಾಪಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇನ್ನು ಸೂತ್ರ ನಂಬರ್ 8, ಜವಾಬ್ದಾರಿ ಭದ್ರತೆಯಿಂದ ನಿರ್ಣಯ. ಅಂದ್ರೆ ಭಾವನಾತ್ಮಕ ಅಥವಾ ಆತುರದ ನಿರ್ಧಾರಗಳ ಬದಲು ಕಾನೂನು, ತಾಂತ್ರಿಕ ಮಾಹಿತಿ ಹಾಗೂ ರಾಜ್ಯದ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು ಸೂತ್ರ ನಂಬರ್ 9, ಸಂಕಷ್ಟ ಸೂತ್ರ ರಾಜ್ಯಕ್ಕೂ ಅನ್ವಯ. ಅಂದ್ರೆ ಮಳೆ ಕೊರತೆಯ ವರ್ಷಗಳಲ್ಲಿ ನೀರಿನ ಹಂಚಿಕೆಗೆ ಇರ್ತಕ್ಕಂಥ ಸಂಕಷ್ಟ ಏನಿದೆ, ಡಿಸ್ಟ್ರೆಸ್ ಏನಿದೆ, ಆ ಒಂದು ಸೂತ್ರವನ್ನ ಕರ್ನಾಟಕಕ್ಕೂ ಕೂಡ ಅನ್ವಯಿಸಬೇಕು ಅನ್ನುವಂಥ ವಿಚಾರ. ಸೊ ಹೀಗೆ ಒಂದು 10 ಸೂತ್ರಗಳನ್ನ ನಾವು ಗಮನಿಸಬಹುದು.